ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಮೊಬೈಲ್ನ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇದೆ, ಅದನ್ನ ಒತ್ತಿ. ಚೆನ್ನಾಗಿಲ್ಲ ಅದು. ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ಮೊಬೈಲ್ನ ತಿರ್ಗಾ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 50A 5G ಮೊಬೈಲ್ ಅಲ್ಲ, 4G ಮೊಬೈಲು. ಇದು ಬಂದ್ಬಿಟ್ಟು ಮೇಯ್ನಾಗಿ ನಾನು ತೊಗೊಂಡಿದ್ದೆ ಅಂತಿಕೆ ನಾನು ತೊಗೊಂಡಿದ್ದಲ್ಲ. ಇದು ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರೋದು. ಮತ್ತು ಇದು ಎಲ್ಲರೂ ಹೇಳೋವಂಥದ್ದು ಕ್ಯಾಮ್ರಾ ಚೆನ್ನಾಗಿದೆ ಮತ್ತು ಬ್ಯಾಟ್ರಿ ಬ್ಯಾಕಪ್ 6000 mAh ಇರೋದ್ರಿಂದ ತುಂಬ ಚೆನ್ನಾಗಿ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ಇದನ್ನು ಹೇಗೆ ಬರುತ್ತೆ ಅನ್ನೋದು, ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನಾನು ನಿನಗೆ ತೋರಿಸ್ಕೊಡ್ತೀನಿ. ಚಾಕು ಸಿಗಾಕತ್ತು ಹಿಂಗೆ ಮಧ್ಯದಲ್ಲಿ ಕಟ್ ಮಾಡಬೇಕು. ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ರಿಯಲ್ಮಿ ನಾರ್ಜೋ 50A ಅಂತ ಬರೆದಿದೆ. ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ನಾರ್ಜೋ 50A ಅಂತಿದೆ. Helio G85 ಗೇಮಿಂಗ್ ಪ್ರೊಸೆಸರ್ ಅಂತಿದೆ. ಇನ್ನು 6000 mAh ತೆಗಿ. ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ Helio G85 ಪ್ರೊಸೆಸರ್ ಇದೆ, ಗೇಮಿಂಗ್ ಪ್ರೊಸೆಸರ್ ಅಂತ ಹಾಕಿದೆ. ಇನ್ನು ಈ ಕಡೆ ನೋಡೋದಾದರೆ 6000 mAh ಬ್ಯಾಟ್ರಿ ಅಂತ ಬರೆದಿದ್ದಾರೆ. ಅದ್ರ ಕೆಳಗಡೆ 18 ವಾಟ್ನ ಪವರ್ ಚಾರ್ಜಿಂಗ್, ಸೂಪರ್ ವಾಟ್ ಚಾರ್ಜಿಂಗ್ ಅಂತ ಏನೋ ಬರೆದಿದ್ದಾರೆ. ಕ್ವಿಕ್ ಚಾರ್ಜಿಂಗ್ ಅಂತ ಬರೆದಿದ್ದಾರೆ. ಇನ್ನು ಈ ಕಡೆ ನೋಡೋದಾದರೆ 50 MP ಟ್ರಿಪಲ್ ಕ್ಯಾಮ್ರಾ ಅಂತ ಹಾಕಿದ್ದಾರೆ. ಈ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ, ಬ್ಯಾಟ್ರಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ಅನ್ಬಾಕ್ಸ್ ಮಾಡಿ ನೋಡೋಣ. ಅಯ್ಯೋ ಪೇಪರ್ ಅದು. ಇದರೊಳಗಡೆ ಏನೂ ಇಲ್ಲ. ಇನ್ನು ಇದರೊಳಗಡೆ ಸಿಮ್ ಎಜೆಕ್ಟರ್ ಪಿನ್ ಇದೆ, ಮತ್ತೊಂದಷ್ಟು ಪೇಪರ್ಗಳಿದ್ದಾವೆ. ಇದು ಆಮೇಲೆ ನೋಡೋಣ. ಇನ್ನು ಮೇಯ್ನಾಗಿ ನೆಕ್ಸ್ಟ್ ನೋಡೋದಾದರೆ ಮೊಬೈಲು ಇದನ್ನು ಆಮೇಲೆ ನೋಡೋಣ. ಇನ್ನು ಇದು ಬಂದ್ಬಿಟ್ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲು. ಮತ್ತು ಇದು 18 ವಾಟ್ನ ಫಾಸ್ಟ್ ಚಾರ್ಜಿಂಗ್, ಕ್ವಿಕ್ ಚಾರ್ಜಿಂಗ್ ವಿಧವಾಗಿ ಹೇಳ್ತಾರೆ. 18 ವಾಟ್ಸ್ ಚಾರ್ಜಿಂಗ್ ಅಷ್ಟೇ ಇದು. ಇನ್ನು ಬಾಕ್ಸಲ್ಲಿ ಇನ್ನೇನು ಇಲ್ಲ. ಇವಾಗ ಮೇಯ್ನಾಗಿ ಮೊಬೈಲ್ ನೋಡೋಣ. ಆ್ಯಕ್ಚುಲಿ ಈ ಮೊಬೈಲ್ ನಾನು ತಗೊಂಡಿರೋದಲ್ಲ, ನಮ್ಮ ಫ್ರೆಂಡ್ ತೊಗೊಂಡಿರೋದು. ಟೆಕ್ಸ್ಚರ್ ಇದೆ ಇಲ್ಲಿ ಹಿಂದೆಗಡೆ, ಈ ಕಡೆ ಏನಿಲ್ಲ, ಸ್ಮೂತಾಗಿದೆ. ಮತ್ತು ಇಲ್ಲಿ ಕ್ಯಾಮ್ರಾ ಬಂಪು ನೋಡ್ತಾ ಇರ್ಬೋದು. ಕ್ಯಾಮ್ರಾ ಬಂಪು ತುಂಬ ಕಮ್ಮಿ ಇದೆ. ಮತ್ತು ಕ್ಯಾಮ್ರಾ ಇಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಮೇನ್ ಸೆನ್ಸಾರ್ ಬಂದ್ಬಿಟ್ಟು ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50 MP 2 MP 2 MP ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 MP ಇದೆ. ಮತ್ತು ಇದರಲ್ಲೇ ಫಿಂಗರ್ ಪ್ರಿಂಟ್ ಕೂಡ ಇದೆ. ಬ್ಲ್ಯಾಕ್ ಕಲರ್ ಕ್ಯಾಮ್ರಾ ಬಂಪಲ್ಲೇ ಇದೆ. ಅಂದರೆ ಗೊತ್ತಾಗುತ್ತೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇಲ್ಲ, ಮತ್ತು ಸೈಡ್ ಫಿಂಗರ್ ಪ್ರಿಂಟು ಇಲ್ಲ, ಬ್ಯಾಕ್ ಸೈಡ್ ಇದೆ. ಇನ್ನು ಇದ್ರ ಸಿಮ್ಮು ನೋಡಿ, ಡೆಡಿಕೇಟೆಡ್ ಸ್ಲಿಮ್ ಸ್ಲಾಟು. ಬ್ಯಾಕ್ ಸೈಡ್ ಬಂದು ಪ್ಲಾಸ್ಟಿಕ್ ಇರೋದು. ಮತ್ತು ಫ್ರಂಟಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ ಸಿಗುತ್ತೆ. ಇನ್ನು ಪೋರ್ಟ್ಸ್ ನೋಡೋದಾದರೆ ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಇಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ನು, ಇಲ್ಲಿ ಸ್ಪೀಕರು, ಇಲ್ಲಿ 3.5 mm ಜಾಕು, ಇಲ್ಲಿ ಆಫ್ ಬಟನ್ ಆನ್ ಬಟನು, ಇದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನು, ಮೇಲ್ಗಡೆ ಯಾವುದೂ ಇಲ್ಲ. ಇಲ್ಲಿ ಸಿಮ್ ಎಜೆಕ್ಟರು. ಇಷ್ಟೇ ನಿಮಗೆ ಪೋರ್ಟ್ಸ್ ನೋಡೋಕ್ಕೆ ಸಿಗುವಂಥದ್ದು.
ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ಒಂದಷ್ಟು ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸು ತುಂಬ ಇದ್ದಾವೆ, ನೀವು ಬೇಕಾದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನು ಇದ್ರದ್ದು ಡಿಸ್ಪ್ಲೇ ಬಂದ್ಬಿಟ್ಟು 60 Hz ರಿಫ್ರೆಶ್ ರೇಟ್ ಇದೆ, 120 Hz ಟಚ್ ಸ್ಯಾಂಪರಿಂಗ್ ರೇಟ್ ಇದೆ, ಬ್ರೈಟ್ನೆಸ್ ಬಂದ್ಬಿಟ್ಟು 720 ನಿಟ್ಸ್ ಇದೆ. ಅಂದರೆ ಆಚೆ ಕಡೆ ಪರವಾಗಿಲ್ಲ, ನೋಡ್ಬೋದು. ಅಂದರೆ ನಿಮಗೆ ತುಂಬ ಲೈಟ್ ಸೂರ್ಯನ ಬೆಳಕಿದ್ದಾಗ ಅಷ್ಟ ಕಾಣಲ್ಲ. ನೋಡಿ ಫ್ರೆಂಡ್ಸ್, ಇದ್ರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಗ್ರೀನ್ ಆಗಿದೆ, ಎಲ್ಲೋ ಇಷ್ಟಾಗೇ ಇದೆ. ನನಗಂತ ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ, ಚೆನ್ನಾಗಿದೆ. ಮತ್ತು ಇದು 10x ಝೂಮ್ ಮಾಡ್ಬೋದು, ವಿತೌಟ್ ಝೂಮು 10x ಝೂಮು. ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಮತ್ತು ವಿಡಿಯೋ ಕೂಡ ಸ್ಟೆಬಿಲೈಸರ್ ಏನಂತ ಇದಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಕ್ಯಾಮ್ರಾದು. ನೋಡ್ತಾ ಇರ್ಬೋದು ಕ್ವಾಲಿಟಿ, ಸ್ಕಿನ್ ಟೋನ್ಗಳು ನಾರ್ಮಲಾಗಿ ಕಾಣ್ತಿದೆ. ಮತ್ತು ಇದರಲ್ಲಿ ನೈಟ್ ಸ್ಕೋಪು, ಪೋರ್ಟ್ರೇಟ್ ಮೋಡು. ಇದರಲ್ಲಿ 4K ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ, ಓನ್ಲಿ 180 ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಇನ್ನು ನಾವು ಯುದ್ಧ ಮಾಡೋ ಜಾಗ ಬಂದು PUBG. ಇನ್ನು ಸೆಟ್ಟಿಂಗ್ಸ್ ನೋಡೋದಾದರೆ ನಾವು ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು HDಯಲ್ಲಿ ಆಡ್ಬೋದು, HDRಲ್ಲಿ ಆಡೋಕ್ಕಾಗಲ್ಲ, ನೋಡ್ಬೋದು. ಮೀಡಿಯಮು, ಹೈ, ಸ್ಮೂತಲ್ಲಿ ಬಂದ್ಬಿಟ್ಟು ನಮಗೆ ಅಲ್ಟ್ರಾ ಸಿಗುತ್ತೆ. ಬಟ್ ನಮ್ಮ ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನಮಗೆ ಯಾವಾಗ ಇದು ಮ್ಯಾಕ್ಸಿಮಮ್ HD ಸೆಟ್ಟಿಂಗ್ಸಲ್ಲಿ ಆಡ್ಬೋದು. ಈ ಒಂದು ರೇಂಜಿಗೆ ಓಕೆ ಅಂತ ಹೇಳ್ಬೋದು. ಒಂದು ಆಟ ಆಡಿ ನೋಡೋಣ. ಹೊಡಿತಾರೆ ಅಯ್ಯೋ ಇಲ್ಲಿಂದ ಹೋದ್ಬಿಟ್ಟ. ಯಾರಿದ್ದೀರ ಎಲ್ಲದಿರ ಹೊಡಿತಾ ಇರ್ಬೇಕಿನ್ನು, ಹುಡುಕ್ಬಿಟ್ಟು ಹೊಡಿತಾ ಇರ್ಬೇಕು. ಹಿಂದೆಯಿಂದ ಅಲ್ಲಪ್ಪ ಕಾಣಿಸ್ತಾ, ಹೊಡೆದು ತಪ್ಪಿಸ್ಕೊಟ ಹೊಡಿಯೋಣ, ಅಲ್ಲಿಗೆ ಹೊಡಿಯೋಣ. ನೋಡೋಣ, ಬಂದ ಇಲ್ಲೇ ಅವನೇ ಯಾರು ಹೊಡೆದ ಹಿಂದೆ. ಅಯ್ಯೋ, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಮೊಬೈಲ್ನ ಅನ್ಬಾಕ್ಸಿಂಗ್ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇದೆ, ಅದನ್ನು ಒತ್ತಿ.